ಹುತಸಾಣದಿಂದ ಪನಿತು ಕೇಳುವೆ ಪರಮ ಭಗವದ್ಭಕ್ತರಿವನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ. ಹರಿಭಕ್ತಿ ಸಾರದಲ್ಲಿ 8ನೇ ಪದ್ಯ. ಅಕ್ಷಯಾಶ್ರಿತ ಸುಜನ ಜನ ಸಂರಕ್ಷಣ ಶ್ರೀ ವತ್ಸ ಕೌಸ್ತುಭ ಮೋಕ್ಷದಾಯಕ ಕುಟಿಲ ದಾನವ ಶಿಕ್ಷ ಕುಮುದಾಕ್ಷ ಪಕ್ಷಿವಾಹನ ದೇವ ಸಂಕುಲ ಪಕ್ಷ ಜಗದ ತಕ್ಷವರ ನಿಟಿ ಕ್ಷಸಕ ಸರ್ವೇಶ ರಕ್ಷಿಸು ನಮ್ಮ ನನವರತ. ಕ್ಷಯವಿಲ್ಲದೆ ಇರುವಂತಹ ಮುಕ್ತರಿಂದ ಆಶ್ರಯಿಸಲ್ಪಟ್ಟವನೇ, ಹುಟ್ಟು ಮೊದಲಾದವುಗಳು ಇಲ್ಲದ ಮಂಗಳ ಸ್ವರೂಪನೇ, ಸಜ್ಜನರನ್ನು ಸಂರಕ್ಷಿಸುವವನೇ, ಶ್ರೀವತ್ಸ ಹಾಗೂ ಕೌಸ್ತುಭಗಳನ್ನು ಧರಿಸಿದವನೇ, ಮೋಕ್ಷ ನೀಡುವವನೇ, ವಕ್ರ ಸ್ವಭಾವದ ದಾನವರನ್ನು ಶಿಕ್ಷಿಸುವವನೇ, ಕಮಲನೇತ್ರನೇ, ಗರುಡ ವಾಹನನೇ, ದೇವತೆಗಳ ಗುಂಪಿನವರ ಪಕ್ಷವನ್ನು ವಹಿಸುವವನೇ, ಜಗತ್ತಿಗೆ ಅಧ್ಯಕ್ಷನಾದವನೇ, ಶ್ರೇಷ್ಠನಾದವನೇ, ವಿರೂಪಾಕ್ಷನಾದ ಶ್ರೀ ರುದ್ರದೇವರಿಗೆ ಹಿತಕಾರಕನೇ, ಸರ್ವರಿಗೂ ಸ್ವಾಮಿಯಾದವನೇ ಶ್ರೀಹರಿಯೇ, ನೀನು ನಮ್ಮನ್ನು ಸದಾ ರಕ್ಷಿಸು ಅಂತ ಬೇಡ್ಕೊತಾ ಇದ್ದಾರೆ. ಈ ಪದ್ಯದಲ್ಲಿ ಪರಮಾತ್ಮನ ಬಗೆ ಬಗೆಯ ಮಹಿಮೆಗಳ ವರ್ಣೆಯನ್ನು ಮಾಡ್ತಾ ಇದ್ದಾರೆ, ಅದನ್ನು ಮುಂದುವರಿಸ್ತಾ ಇದ್ದಾರೆ. ಅಕ್ಷಯಾಶ್ರಿತ, ಅಕ್ಷಯರು ಅಂದರೆ ಕ್ಷಯವಿಲ್ಲದವರು, ಮತ್ತೊಮ್ಮೆ ಹುಟ್ಟಿ ಸಾಯುವ ಭಯ ಇಲ್ಲದವರು ಅಂದರೆ ಮುಕ್ತರು ಅಂತ ಅರ್ಥ. ಅವರಿಂದ ಆಶ್ರಯಿಸಲ್ಪಡುವವನು ಅಂದರೆ ಮುಕ್ತರಿಗೆ ಸ್ವಾಮಿ ಅಂತ ಇದೆ. ಮುಕ್ತಾನಾಂ ಪರಮಾಗತಿ ವಿಷ್ಣು ಸಹಸ್ರನಾಮದಲ್ಲಿ ಬಂದಿದೆ. ನಿತ್ಯವಾದ ವೈಕುಂಠವೇ ಅಕ್ಷಯ ಲೋಕ, ಅಲ್ಲಿ ನೆಲೆಸಿರುವವನು ಎಂದರೆ ಮುಕ್ತರು ಎಂದರ್ಥ. ಸುಜನ, ಜನ ಎಂದರೆ ಹುಟ್ಟಿಲ್ಲದವನು. ನ ಜಾಯತೆ ಇತಿ ಜನ, ಮಹಾಲಕ್ಷ್ಮಿಯೂ ಸಹ ಹುಟ್ಟಿಲ್ಲದವರೇ ಆದರೂ ಪರಮಾತ್ಮನು ಸ್ವಾತಂತ್ರ್ಯೇಣ ಆ ಗುಣ ಹೊಂದಿದವನು ಎಂಬುದನ್ನು ಸೂಚಿಸಲು ಸುಜನ ಅಂತೆಂದಿರುವರು. ಜೀವರು ಸಹ ಹುಟ್ಟಿಲ್ಲದವರೇ ಆದರೂ ಹುಟ್ಟಿ ಸಾಯುವ ದೇಹವನ್ನು ಹೊಂದಿದ್ದಾರೆ ಎಂಬ ಕಾರಣದಿಂದ ಅವರು ಆ ಗುಂಪಿಗೆ ಸೇರೋದಿಲ್ಲ. ಜನ ಸಂರಕ್ಷಣ, ಜನ ಅಂತಂದರೆ ಮತ್ತೆ ಹುಟ್ಟಿ ಬರದವರು ಅಂತರ್ಥ, ಅಂದರೆ ಮುಕ್ತರು ಅಂತ. ಅವರಿಗೆ ರಕ್ಷಣೆ ನೀಡುವವನು ಅಂತ ಅರ್ಥ. ಇದರಿಂದ ಮುಕ್ತರೂ ಸಹ ಭಗವದನಿ ಅಧೀನರಾಗಿ ಅವನ ರಕ್ಷಣೆಯನ್ನು ಪಡೆಯುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸಕಲ ಲೋಕಗಳ ಸಜ್ಜನರನ್ನು ಸಹ ಸಂರಕ್ಷಿಸುವನು ಅಂತ ಅರ್ಥ ಇದೆ. ಶ್ರೀವತ್ಸ ಕೌಸ್ತುಭ, ಶ್ರೀವತ್ಸ ಎಂಬುದು ಪರಮಾತ್ಮನ ವಕ್ಷಸ್ಥಳದಲ್ಲಿ ಶೋಭಿಸುವಂತಹ ಚಿಹ್ನೆ. ಅದಕ್ಕೆ ಮಹಾಲಕ್ಷ್ಮೀ ದೇವಿ ಅಧಿದೇವತೆಯಾಗಿದ್ದಾಳೆ. ಕೌಸ್ತುಭ ಎಂಬುದು ಪರಮಾತ್ಮನ ಕಂಠಮಣಿ. ಅದಕ್ಕೆ ಬ್ರಹ್ಮದೇವರು ಅಭಿಮಾನಿ ದೇವತೆ. ಅದರಿಂದ ಶ್ರೀ ಪರಮಾತ್ಮನು ಲಕ್ಷ್ಮಿ ಹಾಗೂ ಬ್ರಹ್ಮಾದಿಗಳಿಗಿಂತ ಮಿಗಿಲಾಗದವನಾಗಿದ್ದಾನೆ, ಪುರುಷೋತ್ತಮನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಮೋಕ್ಷದಾಯಕ, ಮೋಕ್ಷವನ್ನು ಕೊಡುವವನು. ಮೋಕ್ಷವನ್ನು ಕೊಡುವನು ಮಾತ್ರ ಪರಮಾತ್ಮನೇ. ವಿಷ್ಣು ಹಿರ್ದಾತ ಮೋಕ್ಷಸ್ಯ ಅಂತ ಮಹಾಭಾರತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಹರಿವಂಶದಲ್ಲಿಯೂ ಸರ್ವೇಷಾಂ ಮುಕ್ತಿದಾತ ಹಿ ವಿಷ್ಣುರೇವನ ಸಂಶಯ. ಪದ್ಮಪುರಾಣದಲ್ಲಿ ಹೇಳಿದರೆ ಅಹಂ ಭೋಗಪ್ರದೋ ವತ್ಸ ಮೋಕ್ಷದಸ್ತು ಜನಾರ್ದನಃ. ಮೋಕ್ಷ ಪರಮ ಪುರುಷಾರ್ಥ, ಅದನ್ನು ಕೊಡುವವನು ಸರ್ವೋತ್ತಮನಾಗಿರುವಂತಹ ಪರಮಾತ್ಮ. ಕುಟಿಲ ದಾನವ ಶಿಕ್ಷ, ಕುಟಿಲರು ಅಂದರೆ ವಕ್ರ ಸ್ವಭಾವದವರು, ಮನಸ್ಸು ಮಾತು ಹಾಗೂ ವರ್ತನೆಯಲ್ಲಿ ಕಪಟವನ್ನು ಹೊಂದಿದವರು ದಾನವರು ಅಂದರೆ ಕುಟಿಲರು. ಆದರೆ ಬಲಿಚಕ್ರವರ್ತಿ ಮೊದಲಾದವರ ಅನುಯಾಯಿಗಳಲ್ಲಿ ಸೇರಿದವರು ಕೆಲವು ದಾನವರು ದಾನವ ಯೋನಿಯಲ್ಲಿ ಜನಿಸಿದ್ದರೂ ಸ್ವರೂಪತಃ ವಕ್ರ ಸ್ವಭಾವದರಲ್ಲ. ಪ್ರಹ್ಲಾದನು ದೈತ್ಯನಾಗಿದ್ದರೂ ದೈತ್ಯ ಸ್ವಭಾವದವನಾಗಿರದೆ ದೇವಸ್ವಭಾವನಾಗಿದ್ದಂತೆ ಸೂಚಿಸಲು ಇಲ್ಲಿ ಹೇಳ್ತಾ ಇದ್ದಾರೆ ಕುಟಿಲ ದಾನವ ಶಿಕ್ಷಾ ಅಂತ ಹೇಳ್ತಾ ಇದ್ದಾರೆ. ಕುಮುದಾಕ್ಷ, ಕುಮುದ ಅಂದರೆ ಕನ್ನೈದಲೆ, ಕಮಲ. ಪರಮಾತ್ಮನು ಪುಂಡರೀಕಾಕ್ಷ ಅಂತ ಹೇಳ್ತಾ ಇದ್ದಾರೆ. ಅರಳಿದ ಆಹ್ಲಾದಕರವಾಗಿರುವುದು ಕಮಲ, ಕುಮುದಗಳೆಲ್ಲ ಸಾಮ್ಯಾಂಶವಾಗಿದೆ. ಈ ಹಿನ್ನೆಲೆಯಲ್ಲಿ ಪುಂಡರೀಕಾಕ್ಷ, ಕಮಲಾಕ್ಷ ಎಂಬ ಪದಗಳು ಸಮನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಪಕ್ಷಿವಾಹನ, ಪಕ್ಷಿ ಅಂದರೆ ಗರುಡ ಪಕ್ಷಿ. ಪಕ್ಷಿವಾಹನ ಅಂದರೆ ಪಕ್ಷಿಗಳ ರಾಜನಾದಂಥ ಗರುಡನನ್ನು ವಾಹನಾಗಿ ಹೊಂದಿದವನು ಅಂತ.
ಇದು ಸಹ ಪರಮಾತ್ಮನ ಸರ್ವೋತ್ತಮತ್ವವನ್ನು ಹೇಳ್ತಾ ಇದೆ. ಇತರ ಯಾವ ದೇವತೆಗಳಿಗೂ ಇಂತಹ ಗಗನದಲ್ಲಿ ಸಂಚರಿಸುವ ಅದ್ಭುತವಾದ ವಾಹನವನ್ನು ಹೊಂದಿಲ್ಲ. ಈ ರೀತಿಯಾಗಿ ಪರಮಾತ್ಮ ಕಾಲ ನಿಯಾಮಕನಾಗಿದ್ದಾನೆ. ಕಾಲದ ಯಾವುದೇ ಪರಿಣಾಮಕ್ಕೂ ಒಳಗಾಗದ ಅಕ್ಷರ ಪುರುಷನಾಗಿದ್ದಾನೆ. ಮಹಾಲಕ್ಷ್ಮೀ ದೇವಿಯು ಪರಮಾತ್ಮನೊಂದಿಗೆ ಗರುಡನ ಮೇಲೆ ಕುಳಿತಿರುವುದರಿಂದ ಅವರೂ ಸಹ ಕಾಲಕ್ಕೆ ನಿಯಾಮಕರಾದ ಅಧಿದೇವತೆ ಅಂಥೇಳಿ ಗೊತ್ತಾಗುತ್ತೆ. ದೇವಸಂಕುಲ ಪಕ್ಷ. ದೇವಸಂಕುಲ ಅಂದರೆ ದೇವತೆಗಳ ಸಮುದಾಯ, ಅವರಿಗೆ ಅನುಗ್ರಹಿಸುವವನು. ಸಕಲ ದೇವತೆಗಳು ಆಶ್ರಯ ನೀಡಿ ಉದ್ಧರಿಸುವವನು ಅಂತ ಹೇಳ್ತಾ ಇದ್ದಾರೆ. ಜಗದಧ್ಯಕ್ಷ, ಜಗತ್ತಿಗೆ ಅಧ್ಯಕ್ಷನಾದವನು. ಸಕಲ ಜಗತ್ತಿನ ಸಕಲ ವ್ಯಾಪಾರವನ್ನು ಸಾಕ್ಷಾತ್ತಾಗಿ ನೋಡುವನು ಅಂತ ಅರ್ಥ. ವಿಷ್ಣು ಸಹಸ್ರನಾಮದಲ್ಲಿ ಬಂದಿದೆ ಲೋಕಾಧ್ಯಕ್ಷ ಸುರಾಧ್ಯಕ್ಷ ಅಂಥೇಳಿ. ಗೀತಾದಲ್ಲಿ ಬಂದಿದೆ ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ. ಜಗತ್ತೆಂದರೆ ವಾಯು ಎಂಬ ಅರ್ಥವೂ ಇದೆ. ವಾಯುದೇವರನ್ನು ಸಹ ಸಾಕ್ಷಾತ್ತಾಗಿ ಸರ್ವಾತ್ಮನ ಈಕ್ಷಿಸಿ ನಿಯಂತ್ರಿಸುವನು ಪರಮಾತ್ಮ ಅಂತ. ವರ ಅಂದರೆ ಶ್ರೇಷ್ಠ ಅಂತ ಅರ್ಥ. ಮಹಾಲಕ್ಷ್ಮಿಗೂ ವರನಾದ ಪರಮಾತ್ಮ ಸರ್ವಶ್ರೇಷ್ಠನಾಗಿದ್ದಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ನಿಟಿಲಾಕ್ಷ ಸಖ. ನಿಟಿಲಾಕ್ಷ ಅಂದರೆ ಹಣೆಯಲ್ಲಿ ಕಣ್ಣುಳ್ಳಂತಹ ರುದ್ರದೇವರು. ವಿರೂಪಾಕ್ಷ ಅಂತ ಇನ್ನೊಂದು ಹೆಸರು ಅವರಿಗೆ. ಸಖ ಅಂದರೆ ಮಿತ್ರ, ಸಾಮಾನ್ಯ ಅರ್ಥ. ಇಲ್ಲೇನು ಹೇಳಬೇಕಾದ್ರೆ ಅನಾದಿ ಕಾಲದಿಂದ ಅನಂತ ಕಾಲವರೆಗೆ ಎಡಬಿಡದೆ ರಕ್ಷಿಸುವನು ಅಂತ ಅರ್ಥ. ಈ ಅರ್ಥದಲ್ಲಿ ಪರಮಾತ್ಮನೊಬ್ಬನೇ ಸರ್ವರಿಗೂ ಸಖನಾಗಿದ್ದಾನೆ. ರುದ್ರದೇವರಿಗೂ ಸಂರಕ್ಷಕ ಶ್ರೀಹರಿ ಎಂಬ ಭಾವವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸರ್ವೇಶ, ಸರ್ವರಿಗೂ ಒಡೆಯನಾಗಿದ್ದಾನೆ, ಸ್ವಾಮಿಯಾಗಿದ್ದಾನೆ. ಸರ್ವ ಅಂದರೆ ಸರ್ವಸ್ವಾಮಿ ಅಂತ ಅರ್ಥ. ಸರ್ವ ಶರ್ವ ಶಿವ ಸ್ಥಾಣು ಅಂತ ವಿಷ್ಣು ಸಹಸ್ರನಾಮ ಬಂದಿದೆ. ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ ಅಂತ ಗೀತಾದಲ್ಲಿಯೂ ಬಂದಿದೆ. ಉಪನಿಷತ್ಗಳಲ್ಲೂ ಬಂದಿದೆ. ಸರ್ವಂ ಸಮಾಪ್ನೋಷಿ ತಥೋಹೋ ಸರ್ವ ಅಂತ ಗೀತಾದಲ್ಲಿ ಬಂದಿದೆ. ಈ ರೀತಿಯಾಗಿ ಪರಮಾತ್ಮ ಸರ್ವರಿಗೆ ಸ್ವಾಮಿಯಾಗಿದ್ದಾನೆ, ಸರ್ವೇಶನಾಗಿದ್ದಾನೆ. ಚಿತ್ರಕೂಟ ನಿವಾಸ ವಿಶ್ವಾಮಿತ್ರ ಕರ್ತು ಸಂರಕ್ಷ ಶಶಿರವಿನೇತ್ರ ಭವ್ಯ ಚರಿತ್ರ ಸದ್ಗುಣ ಗಾತ್ರ ಸತ್ಪಾತ್ರ ಧಾತ್ರಿಜಾಂತಕ ಕಪಟ ನಾಟಕ ಸೂತ್ರ ಪರಮ ಪವಿತ್ರ ಫಲ್ಗುಣ ಮಿತ್ರ ವಾಕ್ಯ ವಿಚಿತ್ರ ರಕ್ಷಿಸು ನಮ್ಮ ನನವರತ. ಚಿತ್ರಕೂಟದಲ್ಲಿ ನೆಲೆಸಿದ ವಿಶ್ವಾಮಿತ್ರ ಮುನಿಗಳ ಯಜ್ಞವನ್ನು ಸಂರಕ್ಷಣೆ ಮಾಡಿದ, ಸೂರ್ಯಚಂದ್ರರು ನೆಲೆಸಿದ ಕಣ್ಣುಗಳ, ಮಂಗಳಕರವಾದ ಜೀವನದ, ಸದ್ಗುಣಗಳನ್ನೇ ಆಕೃತಿಯನ್ನಾಗಿ ಉಳ್ಳ ಉತ್ತಮವಾದ ಅರ್ಹತೆಯನ್ನು ಹೊಂದಿದ, ಭೂಮಿ ಪುತ್ರನಾದ ನರಕಾಸುರನನ್ನು ಸಂಹರಿಸಿದ, ಕಪಟ ನಾಟಕ ಸೂತ್ರಧಾರಿಯಾದ, ಪರಮ ಪವಿತ್ರನಾದ, ಅರ್ಜುನನಿಗೆ ಹಿತೈಷಿಯಾದ, ಚಿತ್ರ ವಿಚಿತ್ರ ಮಾತುಗಳನ್ನಾಡುವ ಶ್ರೀಹರಿಯೇ ನೀನು ನಮ್ಮನ್ನು ಸದಾ ರಕ್ಷಿಸು ಅಂತ ಹೇಳ್ತಾ ಇದ್ದಾರೆ. ಶ್ರೀಹರಿಯ ಶ್ರೀಕೃಷ್ಣ ರಾಮರೂಪದ ಸ್ತೋತ್ರ ಇಲ್ಲೂ ಮುಂದುವರೆದಿದೆ. ಚಿತ್ರಕೂಟ ನಿವಾಸ ಅಂತ ಹೇಳ್ತಾರೆ. ಪರಮಾತ್ಮ ಶ್ರೀರಾಮನಾಗಿದ್ದಾಗ ಸೀತಾಲಕ್ಷ್ಮಣ ಸಮೇತನಾಗಿ ವನವಾಸಕ್ಕೆ ದಂಡಕಾರಣ್ಯಕ್ಕೆ ತೆರಳುತ್ತಾ ಮಧ್ಯ ಮಾರ್ಗದಲ್ಲಿ ಕೆಲವು ದಿನ ಕಾಲ ಚಿತ್ರಕೂಟದಲ್ಲಿದ್ದನು ಅಂತ ಬಂದಿದೆ. ಪರಮಾತ್ಮ ಸದಾನಂದ, ಶ್ರೀರಾಮ ಸ್ವತಃ ಸದಾನಂದ ಭರಿತನಾದ ಸಾಕ್ಷಾತ್ ಶ್ರೀಹರಿಯಾದ್ದರಿಂದ ಎಲ್ಲಿಯೂ ಅಂತೆಯೇ ಪರಮಾನಂದದಿಂದಲೇ ನೆಲೆಸಿದ್ದನು ಅಂಥೇಳಿ ಹೇಳ್ತಾ ಇದ್ದಾರೆ. ಚಿತ್ರಕೂಟ ಎಂಬುದಕ್ಕೆ ಇನ್ನೊಂದು ಅರ್ಥ ಚಿತ್ರ ವಿಚಿತ್ರವಾದ ಭಗವಂತನ ಮಹಿಮೆಯನ್ನು ಪ್ರತಿಪಾದಿಸುವ ಸಶಾಸ್ತ್ರಗಳ ಸಮುದಾಯ ಅಂಥೇಳಿ ಹೇಳ್ತಾ ಇದ್ದಾರೆ. ಅಂತಹ ಶಾಸ್ತ್ರ ಪ್ರಪಂಚದ ಸದಾ ಪಾದತ್ವೇನ ನೆಲೆಸಿದವನು ಅಂತೂ ಅರ್ಥ. ಯಮಕ ಭಾರತ ಮೊದಲಾದ ಸತ್ಕಾವ್ಯ ರೂಪವಾದ ಶಾಸ್ತ್ರಕೃತಿಗಳಲ್ಲೂ ಮುಖ್ಯತಃ ಪ್ರತಿಪಾದ್ಯನಾದವನು ಎಂಬ ಅರ್ಥವೂ ಇದೆ. ವಿಶ್ವಾಮಿತ್ರ ಕರ್ತು ಸಂರಕ್ಷಕ. ವಿಶ್ವಾಮಿತ್ರ ಮುನಿಗಳು ಲೋಕ ಕಲ್ಯಾಣವಾಗಲೆಂದು ಸಿದ್ಧಾಶ್ರಮ ಎಂಬಲ್ಲಿ ಯಜ್ಞವನ್ನು ಇಟ್ಕೊಂಡಿದ್ದರು. ಆ ಯಜ್ಞವನ್ನು ಮಾರೀಚ ಸುಬಾಹುಗಳ ನೇತೃತ್ವದಲ್ಲಿ ಅಸುರರು ಹಾಳು ಮಾಡುತ್ತಿದ್ದಾಗ ಅದರ ರಕ್ಷಣೆಗಾಗಿ ವಿಶ್ವಾಮಿತ್ರರು ಶ್ರೀರಾಮನನ್ನು ಕರೆತಂದು
ಆ ಅಸುರರ ವಿಘ್ನವನ್ನು ತಪ್ಪಿಸಿ ಯಜ್ಞವನ್ನು ಪೂರೈಸಿದರು ಅಂತ ಬರ್ತಾಯಿದೆ. ಮಾರೀಚನಿಗೆ ಬ್ರಹ್ಮದೇವರ ವರ, ಸುಬಾವಿಗೆ ಶಿವನ ವರ, ಹೀಗೆ ಬ್ರಹ್ಮರುದ್ರ ವರದಿಂದಾಗಿ ಇತರರಿಂದ ಅವಧ್ಯರಾಗಿದ್ದವರಿಂದ ಒದಗಿದ್ದ ವಿಘ್ನವನ್ನು ಪರಿಹರಿಸಿದ ಶ್ರೀರಾಮ್ ಸಾಕ್ಷಾತ್ ಸರ್ವೋತ್ತಮನಾದ ಪರಮಾತ್ಮ ಅಂತ ಹೇಳಿ ಅಲ್ಲಿ ಸ್ಫುಟವಾಗ್ತಾ ಇದೆ. ಕೃತು ಅಂದರೆ ಯಜ್ಞ. ಶಶಿರವಿ ನೇತ್ರ, ಪರಮಾತ್ಮನ ಕಣ್ಣುಗಳನ್ನು ಆಶ್ರಯಿಸಿ ಸೂರ್ಯಚಂದ್ರರು ನೆಲೆಸಿದ್ದು, ಅದರಿಂದಾಗಿ ಅವರಿಗೆ ಬೆಳಕೊಡುವ ಸಾಮರ್ಥ್ಯ ಲಭಿಸಿರುವುದು ಅಂತ ಶಾಸ್ತ್ರದಲ್ಲಿ ಬಂದಿದೆ. ಭಗವದ್ಗೀತೆಯಲ್ಲಿ ಬರ್ತಾ ಇದೆ 12ನೇ ಅಧ್ಯಾಯದಲ್ಲಿ 15ನೇ ಶ್ಲೋಕ. ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೆ ಅಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನ್ಯೌ ತತ್ತೇಜೋ ವಿದ್ಧಿ ಮಾಮಕಂ. ಈ ರೀತಿಯಾಗಿ ಪರಮಾತ್ಮ ವಿಶ್ವರೂಪ ಪ್ರದರ್ಶನ ಕಾಲದಲ್ಲಿ ಅರ್ಜುನನು ಇದನ್ನು ಸಾಕ್ಷಾತ್ಕರಿಸಿಕೊಂಡಂತಹ ವಿವರ ಗೀತೆಯಲ್ಲಿ ಬಂದಿದೆ. 19ನೇ ಅಧ್ಯಾಯದಲ್ಲಿ 11ನೇ ಶ್ಲೋಕ. ಶಶಿ ಸೂರ್ಯ ನೇತ್ರಂ ಅಂತ. ಹೀಗೆ ಲೋಕವನ್ನೇ ಬೆಳಗುವ ಶಶಿ ಸೂರ್ಯ ಚಂದ್ರರಿಗೆ ಅವರಲ್ಲಿದ್ದು ಆ ಸಾಮರ್ಥ್ಯವನ್ನು ಕೊಟ್ಟಿರುವವನು ಸರ್ವೋತ್ತಮನಾಗಿರುವಂತಹ ಪರಮಾತ್ಮ. ಸೂರ್ಯವಂಶ ಚಂದ್ರವಂಶ ರಾಜರು ಬಹುಕಾಲ ಭೂಮಿಯನ್ನು ಪಾಲಿಸಿದ ವಿವರ ಶ್ರೀಮದ್ ಭಾಗವತದಲ್ಲಿ ಬಂದಿದೆ. ಹರಿವಂಶಾದಿಗಳಲ್ಲೂ ಬಂದಿದೆ. ಸೂರ್ಯ ಚಂದ್ರರಂತೆ ಪ್ರಜೆಗಳ ಜೀವನಕ್ಕೆ ಬೆಳಕಾಗಿ ಬಾಳಿದ ಹಿರಿಮೆ ಆ ವಂಶದ ರಾಜರದು. ಆ ವಂಶ ಪ್ರವರ್ತಕ ಸೂರ್ಯಚಂದ್ರರು ಪರಮಾತ್ಮನ ಕಣ್ಣಿನಲ್ಲಿ ನೆಲೆಸಿದ್ದು ಆ ಮೂಲಕ ಅಂತಹ ಸಾಮರ್ಥ್ಯ ಅತಿಶಯವನ್ನು ಪಡೆದುಕೊಂಡರು ಅಂತ ಧ್ವನಿಯು ಇದರಲ್ಲಿ ಬಂದಿದೆ. ಭವ್ಯ ಚರಿತ್ರ. ಭವ್ಯ ಅಂದರೆ ಮಂಗಲ, ಭವ್ಯ ಅಂದರೆ ಮಂಗಳಕರವಾದ ಚರಿತ್ರೆ ಉಳ್ಳವನು. ಶ್ರೀಹರಿಯ ಅವತಾರಗಳು ಸಹ ಮೂಲ ರೂಪದಂತೆ ಪರಿಪೂರ್ಣವಾಗಿ ಮಂಗಲ ಸ್ವರೂಪವುಳ್ಳಗಳು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಇದರಿಂದ ಮೇಲ್ನೋಟಕ್ಕೆ ಸಂದೇಹಗಳು ಬಂದರೂ ಅವೆಲ್ಲ ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಸದ್ಗುಣಗಾತ್ರ ಪರಮಾತ್ಮ ಮೂಲ ರೂಪದಂತೆ ಅವತಾರ ರೂಪದಲ್ಲಿಯೂ ಸಹ ಜ್ಞಾನಾನಂದಮಯವಾದ ಸದ್ಗುಣ ಸ್ವರೂಪದ ಆಕೃತಿಯನ್ನು ಹೊಂದಿದ್ದಾನೆ ಎಂಬ ವಿಶೇಷ ಅಂಶವನ್ನು ಇಲ್ಲಿ ಸೂಚಿಸ್ತಾ ಇದ್ದಾರೆ. ಇದು ಹೇಳುತ್ತೆ ಪರಮಾತ್ಮನಿಗೆ ಸರ್ವತಃ ಪ್ರಾಕೃತ ದೇಹವಿಲ್ಲ, ಅಪ್ರಾಕೃತವಾದ ಶರೀರವುಳ್ಳವನು ಅಂತ ಹೇಳಿ. ಸತ್ಪಾತ್ರ. ಸತ್ ಅಂದರೆ ಉತ್ತಮ ಅಂತ ಅರ್ಥ. ಪರಮಾತ್ಮನಂತೆ ಉತ್ತಮವಾದ ಅರ್ಹತೆಯನ್ನು ಸರ್ವ ರೀತಿಯಲ್ಲಿ ಪಡೆದ ಮತ್ತೊಬ್ಬ ದೇವತೆ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಪಾತ್ರೆಗೆ ದಾನಾದಿಗಳನ್ನು ಸಮರ್ಪಿಸುವ ವಿಹಿತ. ಹಾಗೆ ಪರಮಾತ್ಮನಿಗೆ ಸತ್ಪಾತ್ರನಾದ್ದರಿಂದ ಸಕಲ ಪದಾರ್ಥಗಳು ಸರ್ವಾತ್ಮನ ಸಮರ್ಪಿತವಾಗಲೇಬೇಕು ಅಂತ ಹೇಳ್ತಾರೆ. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾವಾ ಅನುಸೃತ ಸ್ವಭಾವ ಕರೋತಿ ಅದ್ಯ ಸಕಲಂ ಪರಸ್ಮೈ ನಾರಾಯಣಾಯತಿ ಸಮರ್ಪಯಾಮಿ ಅಂತ ಹೇಳಿದಂತೆ. ಈ ರೀತಿಯಾಗಿ ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ, ಸತ್ಪಾತ್ರನಾಗಿದ್ದಾನೆ. ಶ್ರೀಕೃಷ್ಣ ರಾಮರೂಪಗಳು ಹನುಮಂತ ಭೀಮಸೇನ ಎಂಬ ಮುಖ್ಯ ಪ್ರಾಣ ರೂಪಗಳಿಂದ ವಿಶೇಷವಾಗಿ ಆರಾಧಿತವಾದ್ದರಿಂದ ಜೀವೋತ್ತಮರಾದ ಮುಖ್ಯ ಪ್ರಾಣನಿಗೆ ಆಸರೆಯಾದ ಶ್ರೀಹರಿ ಸರ್ವೋತ್ತಮ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಪ್ರಾಣಸ್ಯ ಪ್ರಾಣ ಅಂತ. ಧಾತ್ರಿಜಾಂತಕ. ಧಾತ್ರಿ ಅಂದರೆ ಭೂಮಿ. ಧಾತ್ರಿಜ ಅಂದರೆ ಭೂಮಿಪುತ್ರನಾಗಿರುವಂತಹ ನರಕಾಸುರ. ಬ್ರಹ್ಮವರದಿಂದ ಅವಧ್ಯನಾಗಿರುವಂತಹ ಅವನನ್ನು ಶ್ರೀಕೃಷ್ಣ ಅನಾಯಾಸದಿಂದ ಸಂಹರಿಸಿದ ಅಂತ ಭಾಗವತದಲ್ಲಿ ಬಂದಿದೆ. ಕಪಟ ನಾಟಕ ಸೂತ್ರ. ಕಪಟ ಅಂದರೆ ತೋರುವ ವರ್ತನೆಯಿಂದ ಅಸುರನ್ನು ಸದೆಬಡಿಯುವನು ಪರಮಾತ್ಮ. ಪರಮಾತ್ಮನ ವರ್ತನೆ ಕಪಟ ಎಂಬುದು ಇದರ ಭಾವ. ಕಪಟಿಗಳಿಗಾಗಿ ಕಪಟವನ್ನು ತೋರುವುದು ಶಾಸ್ತ್ರವಿಹಿತವಾದ ಮಾರ್ಗ. ನಿಕೃತ್ಯ ನಿಕೃತಿಂ ಹನ್ಯಾತ್. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಮಹಾಭಾರತ ಒಂದು ಅಸುರರಿಗೆ ತೋರುವುದು ಕಪಟ ಮಾತ್ರ, ವಸ್ತುಸ್ಥಿತಿಯಲ್ಲ ಎಂಬ ಅರ್ಥವು ಇದರಲ್ಲಿದೆ. ಮಹಾಭಾರತ ಒಂದು ಕಪಟ ನಾಟಕವಿದ್ದಂತೆ. ಅದಕ್ಕೆ ಸೂತ್ರಧಾರ ಶ್ರೀಕೃಷ್ಣ. ಕನಕದಾಸರು ಒಂದು ಕಡೆ ಹೇಳ್ತಾ ಇದ್ದಾರೆ, ಬೊಂಬೆಯ ಆಟವನ್ನು ಆಡಿಸಿದೆ ಮಹಾಭಾರತದ ಅಂಬುಜಭಾವಾದಿ ಯಾದವರು ಈಕ್ಷಿಸಲು ಅಂತ ಹೇಳಿ. ಪರಮ ಪವಿತ್ರ. ಪರಮಾತ್ಮ ಪವಿತ್ರ ವಸ್ತುಗಳಲ್ಲಿ ಅತ್ಯಂತ ಪವಿತ್ರನಾದವನು. ಮಾತ್ರವಲ್ಲದೆ ಪ್ರತಿಯೊಂದು ಪವಿತ್ರ ವಸ್ತುಗೂ ಸಹ ಪಾವಿತ್ರವನ್ನು ಕೊಡುವವನು ಅವನೇ ಅರ್ಥ.
ಅವನೇ. ಪವಿತ್ರಾಣಾಂ ಪವಿತ್ರಂ ಯೋ ಮಂಗಲಾನಾಂ ಚ ಮಂಗಲಂ ಹೇಳ್ತಾ ಇದ್ದಾರೆ. ತನ್ನ ಭಕ್ತರನ್ನು ಪರಮಾತ್ಮ ವಜ್ರ ಕವಚದಂತೆ ರಕ್ಷಣೆ ಮಾಡ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಫಲ್ಗುಣ ಮಿತ್ರ. ಫಲ್ಗುಣ ಅಂದರೆ ಅರ್ಜುನ. ಶ್ರೀಕೃಷ್ಣ ಅವತರಿಸಿದ ವರ್ಷದ ಫಾಲ್ಗುಣ ಮಾಸದಲ್ಲಿ ಜನಿಸಿದ ಅರ್ಜುನನಿಗೆ ಫಲ್ಗುಣ ಅಂತ ಹೆಸರು. ಮಿತ್ರ ಅಂದರೆ ಸ್ನೇಹಿತ. ಆಪತ್ತುಗಳನ್ನು ಅರಿತು ಸಂರಕ್ಷುವ ಹಿತೈಷಿ ಅಂತ ಶಾಸ್ತ್ರಗಳಲ್ಲಿ ಬಂದಿದೆ. ಪರಮಾತ್ಮ ಸಕಲ ಭಕ್ತರಿಗೂ ಸಹ ಅನಾದಿ ಕಾಲದಿಂದ ಮಿತ್ರನೇ ಆಗಿದ್ದಾನೆ. ಮುಖ್ಯ ಪ್ರಾಣ ದೇವರಿಗೆ ಮಾತ್ರ ವಿಶೇಷ ಮಿತ್ರ ಅಂತ ಹೇಳ್ತಾ ಇದ್ದಾರೆ. ಅರ್ಜುನನಲ್ಲಿ ವೀರನಾಮಕ ವಾಯುದೇವರ ಆವೇಶ ಇದ್ದುದರಿಂದ ಅವನಿಗೆ ಶ್ರೀಕೃಷ್ಣ ಸಾರಥಿ ಮೊದಲಾದ ಅನೇಕ ಬಗೆಯಲ್ಲಿ ವಿಶೇಷ ರಕ್ಷಣೆ ನೀಡಿದ್ದಾನೆ. ಫಲ್ಗುಣನಿಗೆ ಮಿತ್ರನಂತೆ ಉಪಕಾರವಾದ ಭಗವದ್ಗೀತೆಯನ್ನು ಉಪದೇಶಿಸಿ ಸಂರಕ್ಷಿಸುವುದನು ಅಂತ ಅರ್ಥ ಆಗುತ್ತೆ. ವಾಕ್ಯ ವಿಚಿತ್ರ. ಶ್ರೀರಾಮನ ಪ್ರತಿಯೊಂದು ಮಾತು ಸಹ ವಿಚಿತ್ರ ಬಗೆಯಲ್ಲಿ ಅರ್ಥವನ್ನು ತೆರೆದುಕೊಳ್ಳುತ್ತದೆ ಅಂತ ಇದರ ಭಾವ. ಶ್ರೀರಾಮ ಸಾಕ್ಷಾತ್ ಭಗವತ್ತನಾದ್ದರಿಂದ ಅವನ ಮಾತುಗಳಿಗೆ ವೇದಕ್ಕೂ ಮಿಗಿಲಾದ ಅರ್ಥಗಳು ಸಮುಚಿತವಾಗಿದೆ. ವ್ಯಾಸರೂಪದಿಂದಂತೂ ಶ್ರೀಹರಿ ಮಾಡುವ ಜ್ಞಾನ ಕಾರ್ಯ ವ್ಯಾಸೋಶ್ರೇಷ್ಠಂ ಸಗತ್ಸರ್ವಂ ಎಂಬ ಮಾತಿನಲ್ಲಿ ಸುಪ್ರಸಿದ್ಧವಾಗಿದೆ. ಶ್ರೀ ವ್ಯಾಸರೂಪವೂ ಸಹ ವಾಸಿಷ್ಠ ಕೃಷ್ಣ ಎನ್ನಿಸಿದ್ದ ರೂಪವಾದ್ದರಿಂದ ಶ್ರೀಕೃಷ್ಣನ ಸ್ತೋತ್ರ ಪ್ರಸಂಗದಲ್ಲಿ ಆ ರೂಪದ ಪ್ರಸಕ್ತಿಯು ಸಹ ಇಲ್ಲಿ ಉಚಿತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮಂಗಳಾತ್ಮಕ ದುರಿತ ತಿಮಿರ ಪತಂಗ ಗರುಡ ತುರಂಗ ರಿಪುಮದ ಭಂಗ ಕೀರ್ತಿತ ರಂಗ ಪುರಹರ ಸಂಗ ನೀಲಾಂಗ ಅಂಗದ ಪ್ರಿಯನಂಗ ಪಿತಕಾಳಿಂಗ ಮರ್ದನ ಅಮಿತ ಕರುಣಾ ಪಾಂಗ ಶ್ರೇಣರ ಸಿಂಗ ರಕ್ಷಿಸು ನಮ್ಮ ನನವರತ. ಮಂಗಳ ಸ್ವರೂಪನೇ, ದುರಿತವೆಂಬ ಕತ್ತಲೆಯ ಸೂರ್ಯನಂಥವನೇ, ಗರುಡ ವಾಹನನೇ, ಶತ್ರುಗಳ ಸೊಕ್ಕಡಿಸುವವನೇ, ಕೀರ್ತಿಯ ತರಂಗಗಳಿಂದ ಕೂಡಿದವನೇ, ಮುರಹರನಾದ ಶಿವನಿಗೆ ಹಿತೈಷಿಯಾದವನೇ, ನೀಲಮೇಘದಂತಹ ಶರೀರವುಳ್ಳವನೇ, ಅಂಗದನಿಗೆ ಪ್ರಿಯನಾದವನೇ, ಅನಂಗನಾದ ಮನ್ಮಥನ ಜನಕನೇ, ಕಾಳಿಂಗನನ್ನು ನಿಗ್ರಹಿಸಿದವನೇ, ಮಿತಿಯಿರದ ಕರುಣೆ ತೋರುವ ಕುಡಿ ನೋಟದವನೇ, ಲಕ್ಷ್ಮೀ ನರಸಿಂಹನೇ, ಶ್ರೀಹರಿಯೇ ನಮ್ಮನ್ನು ಅನವರತ ರಕ್ಷಿಸು ಅಂತ ಬೇಡ್ಕೋತಾ ಇದ್ದಾರೆ. ಮಂಗಳಾತ್ಮಕ ಅಂತ ಹೇಳ್ತಾ ಇದ್ದಾರೆ. ಮಂಗಳ ಸ್ವರೂಪನಾಗಿದ್ದಾನೆ, ಅನಂತ ಕಲ್ಯಾಣ ಗುಣ ಸ್ವರೂಪನಾದವನು ಅಂತ ಅರ್ಥ. ಆತ್ಮಕ ಎಂಬ ಪದದಿಂದ ಪರಮಾತ್ಮನಿಗೂ ಅವನ ಗುಣಗಳಿಗೂ ವಿಧದ ಭೇದವಿಲ್ಲ, ಯಾವುದೇ ವಿಧದ ಭೇದವಿಲ್ಲ ಅಂತ ವಿಶೇಷವಾಗಿ ಸೂಚಿಸ್ತಾ ಇದ್ದಾರೆ. ಮಂಗಲ ದೇವತೆಯಾಗಿರುವಂತಹ ಮಹಾಲಕ್ಷ್ಮಿಯು ಸ್ವರೂಪಭೂತನಾದ ಆನಂದವನ್ನು ಅಭಿವ್ಯಕ್ತಿಪಡಿಸುವವನು ಪರಮಾತ್ಮನೇ ಅಂತೇಳಿ ಹೇಳುತ್ತಾರೆ. ದುರಿತ ತಿಮಿರ ಪತಂಗ. ದುರಿತ ಅಂದರೆ ಅನಿಷ್ಟ, ತಿಮಿರ ಅಂದರೆ ಕತ್ತಲೆ, ಪತಂಗ ಎಂದರೆ ಸೂರ್ಯ. ಕತ್ತಲೆಯು ಸೂರ್ಯನಿಂದ ನಾಶವಾಗುವಂತೆ ಸಕಲ ದುರಿತಗಳು ಪರಮಾತ್ಮನ ಅನುಗ್ರಹದಿಂದ ದೂರವಾಗುತ್ತವೆ. ನರಸಿಂಹೋ ಅಖಿಲಾಜ್ಞಾನ ಮತಧ್ವಾಂತ ದಿವಾಕರ. ಶ್ರೀಮದಾಚಾರ್ಯರ ಮಾಯಾವಾದ ಖಂಡನ ಕೃತಿಯ ಮಂಗಲ ಪದ್ಯದಲ್ಲಿನ ವಿಶೇಷಣ ವಿವರಣೆ ಅಂತಿದೆ ಇದು. ದುರಿತಕ್ಕೆ ಕಾರಣವಾಗುವ ಕತ್ತಲೆಯಂತಹ ಅಜ್ಞಾನ ಮಿಥ್ಯಾಜ್ಞಾನಗಳನ್ನು ಪರಿಹರಿಸುವ ಕಾರ್ಯದಲ್ಲಿ ಪರಮಾತ್ಮ ಸೂರ್ಯನಂತೆ ಇದ್ದಾನೆ. ಗರುಡ ತುರಂಗ. ತುರಂಗ ಅಂದರೆ ಕುದುರೆ, ವೇಗವಾಗಿ ಸಂಚರಿಸುವಂತೆ ಅದಕ್ಕೆ ಆ ಹೆಸರು ಬಂದಿದೆ. ಇಲ್ಲಿ ವಾಹನ ಎಂಬ ಅರ್ಥದಲ್ಲಿ ಇದು ಪ್ರಯೋಗಿಸಿದ್ದಾರೆ. ಪರಮಾತ್ಮನಿಗೆ ಗರುಡನೇ ವಾಹನ ಎಂಬುದರಿಂದ ಗಗನಗಾಮಿಯಾದ ವಾಹನವುಳ್ಳ ವಿಶಿಷ್ಟ ದೇವತೆ ಪರಮಾತ್ಮ. ಆದ್ದರಿಂದ ಅವನು ಸರ್ವೋತ್ತಮ ಎಂಬ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಬೇರಾವ ದೇವತೆಗಳು ಗರುಡನಂತಹ ಗಗನಯಾಮಿಯಾದ ವಾಹನ ಪ್ರತೀತವಾಗಿಲ್ಲ ಎಂಬುದು ಗಮನಾರ್ಹ ಅಂತ ಹೇಳ್ತಾರೆ. ಇದು ಗಗನದಲ್ಲಿ ಸಂಚರಿಪ ಗರುಡ ದೇವನ ತುರ್ಗ, ಈ ಪರಿಯ ಸ್ವಭಾವ ಇನ್ನಾವ ದೇವರಲ್ಲಿ ಕಾಣದೆ ಎಂಬ ಪದ್ಯದಲ್ಲಿ ಪುರಂದಾಸರು ಹೇಳಿದ್ದಾರೆ. ರಿಪುಮದ ಭಂಗ. ಶತ್ರುಗಳ ಸೊಕ್ಕನ್ನು ಅಡಗಿಸುವನು ಅಂತ ಅರ್ಥ. ಕಂಸ, ಜರಾಸಂಧ, ಪೌಂಡ್ರಕ ವಾಸುದೇವ ಮೊದಲಾದ ಬ್ರಹ್ಮ ಶಿವಾದಿಗಳ ದೇವತೆಗಳ ವರದಿಂದ ಸೊಕ್ಕಿದ್ದ ದೈತ್ಯರನ್ನು ಶ್ರೀಕೃಷ್ಣ ಲೀಲಾಜಾಲವಾಗಿ ಸದೆಬಡೆದಿದ್ದ ಅನ್ನುವ ಮಹತ್ವ ಸೂಚಕವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅರಿಗಳೆನಿಸಿದ್ದ ಕಾಮಾದಿ ದೋಷಗಳ ಅಭಿಮಾನಿ ದೈತ್ಯರ ಸೊಕ್ಕನ್ನು ಸಹ ಅಡಗಿಸುವವನು ಪರಮಾತ್ಮನಾಗಿದ್ದಾನೆ.
ಕೀರ್ತಿ ತರಂಗ, ತರಂಗ ಅಂದರೆ ಅಲೆ, ಸಮುದ್ರದ ಅಲೆಗಳಂತೆ ನಿರಂತರವಾಗಿ ವಿವಿಧ ಬಗೆಯ ಕೀರ್ತಿಯನ್ನು ಸಾರುವ ಶಾಸ್ತ್ರ ಸಮುದ್ರದಿಂದ ಪ್ರತಿಪಾದ್ಯ ಅಂತ ಅರ್ಥ. ಕೀರ್ತಿ ತರಂಗ ಪುರಾಣ ಪ್ರಸಿದ್ಧವಾದ ಶ್ರೀರಂಗ ಮೊದಲಾದ ಪುಣ್ಯಧಾಮಗಳನ್ನು ಹೊಂದಿದವನು ಎಂದು ಅರ್ಥವೂ ಇದೆ. ಹಿಂದೆ ಹೇಳಿದಂತೆ ತುರಂಗ ಅಂದರೆ ಕುದುರೆ. ಪರಮಾತ್ಮ ಭಕ್ತರ ಬಳಿಗೆ ಬರಲು ಅವನ ಕೀರ್ತಿಯು ವಾಹಿಕವಾಗಿರುವುದರಿಂದ ಅವನಿಗೆ ಆ ಹೆಸರು ಬಂದಿದೆ. ಅಂದರೆ ಪರಮಾತ್ಮನ ಮಹಿಮೆಯನ್ನು ಅವನ ಕೀರ್ತಿಯಿಂದಲೇ ತಿಳಿಯಲು ಸಾಧ್ಯ ಅಂತ ಅರ್ಥ. ಪುರಹರ ಸಂಘ, ಪುರಹರ ಅಂದರೆ ತ್ರಿಪುರಾಸುರನ್ನು ಸಂಹಾರ ಮಾಡಿದ ಶಿವ, ಅವನಿಗೆ ಮಿತ್ರನಂತೆ ಸದಾ ರಕ್ಷಕನಾಗಿರುವನು ಶ್ರೀಹರಿ ಅನ್ನುವ ಸೂಚಿತವನ್ನು ಮಾಡ್ತಾ ಇದ್ದಾರೆ. ನೀಲಾಂಗ, ನೀಲ ಅಂದರೆ ನೀಲಮೇಘ ಶ್ಯಾಮ, ನೀಲಮೇಘ, ನೀಲಮೇಘ ಶ್ಯಾಮನಾದವನು ಪರಮಾತ್ಮ. ಪರಮಾತ್ಮ ನೀಲವರ್ಣದವನು. ಇಲ್ಲಿ ಹೇಳಬೇಕಾಗಿದೆ ಪರಮಾತ್ಮ ಸಾಕಲ್ಲೇನ ಅರಿಯಲಾಗದ ಮಹಿಮೆ ಉಳ್ಳವನು ಅಂತ ಭಾವಸೂಚಿತವಾಗಿದೆ. ಗಗನ ಹಾಗೂ ಸಮುದ್ರಗಳು ನೀಲವರ್ಣಗಳಿಂದ ಕಂಗೊಳಿಸಿದ್ಲು. ಅವುಗಳ ವೈಶಾಲ್ಯ ಒಂದು ಬಗೆಯ ಕಾರಣ. ಅದರಂತೆ ಇಲ್ಲೂ ಸಹ ಅಂಗದ ಪ್ರಿಯ, ಅಂಗದ ಅಂದರೆ ವಾಲಿಪುತ್ರ, ಅವನು ಚಂದ್ರನ ಅವತಾರ, ಅವನಲ್ಲಿ ಇಂದ್ರನ ಆವೇಶ ಇತ್ತು. ಇದರಿಂದಾಗಿ ಅವನಿಗೆ ವಿಶೇಷ ಹಿರಿಮೆ ಬರುವಂತಾಗಿತ್ತು. ವಾಲಿಯ ಸಂಹಾರದ ಬಳಿಕ ಅಂಗದನಿಗೆ ಯುವರಾಜ ಪದವಿ ಲಭಿಸಿ ಅವನು ಶ್ರೀರಾಮನ ಅಂತರಂಗ ಭಕ್ತಲ್ಲಿ ಒಬ್ಬನು ಅನಿಸಿದ್ದಾನೆ ಅಂತ ಹೇಳಿ ರಾಮಾಯಣದಲ್ಲಿ ಬಂದಿದೆ. ಸೇತುವೆಯನ್ನು ಕಟ್ಟಿ ಸಮುದ್ರವನ್ನು ದಾಟಿದ ಬಳಿಕ ಶ್ರೀರಾಮ ರಾವಣನಿಗೆ ಎಚ್ಚರಿಕೆ ನೀಡಲೆಂದು ಅಂಗದನನ್ನು ದೂತನಾಗಿ ಕಳಿಸಿದ ರಾಮಾಯಣದ ಪ್ರಸಂಗವನ ಮೇಲೆ ಶ್ರೀರಾಮನ ಪ್ರೀತಿಯ ಸೂಚಕ ಆಗಿದೆ. ಅಂಗದ ಚಂದ್ರನ ಅವತಾರ, ಚಂದ್ರನಲ್ಲಿ ಬ್ರಹ್ಮದೇವರ ಸನ್ನಿಧಾನ, ಅದರಿಂದಾಗಿ ಚಂದ್ರಾವತಾರನ ಅಂಗನಲ್ಲಿ ಶ್ರೀರಾಮನ ವಿಶೇಷ ಪ್ರೀತಿ ಎಂಬ ಅರ್ಥವನ್ನು ಇಲ್ಲಿ ಗುರುತಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಅನಂಗಪಿತ, ಅನಂಗ ಅಂದರೆ ಮನ್ಮಥ. ಶಿವನ ಹಣೆಗಣ್ಣಿಗೆ ಮನ್ಮಥನ ದೇಹ ನಾಶವಾಗಿ ಅಂದಿನಿಂದ ಅವನು ಅನಂಗ ಅಂತ ಅನಿಸ್ಕೊಂಡಿದ್ದಾನೆ. ಹೀಗೆ ಅನಂಗನೆನಿಸಿದ ಮನ್ಮಥನಿಗೆ ಜನಕ ಅನ್ನುವುದು ಪರಮಾತ್ಮನ ಹಿರಿಮೆಗಳಲ್ಲಿ ಒಂದು ಅಂತ ಹೇಳ್ತಾ ಇದ್ದಾರೆ. ಅನಂತ ಎಂದರೆ ಸಾಧನ ಶರೀರ ರಹಿತರಾದ ಸುಜೀವಿಗಳು. ಅವರಿಗೆ ಸಾಧನೆಗೆ ಅನುಕೂಲವಾದ ದೇಹವನ್ನು ನೀಡುವ ಮೂಲಕ ತಂದೆ ಎನಿಸುವನು ಅಂತ ಅರ್ಥ ಮಾಡ್ಬೋದು. ಕಾಳಿಂಗಮರ್ಧನ, ಕಾಳಿಂಗನ ಯಮುನಾ ನದಿಯ ಮಡುವೊಂದರಲ್ಲಿ ಆಶ್ರಯ ಪಡೆದು ಅದರ ಜಲವನ್ನು ಕಲುಷಿತಗೊಳಿಸಿ ಗೋಪರಿಗೆ ಪೀಡಕನಾಗಿದ್ದ ಮಹಾಸರ್ಪ ಆಗಿದ್ದ. ಶ್ರೀಕೃಷ್ಣ ಆ ಮಡುವಿನ ಧುಮುಕಿ ಅದನ್ನು ನಿಗ್ರಹಿಸಿ ಯಮುನೆಯ ಜಲವನ್ನು ಪುನಃ ನಿರ್ಮಲಗೊಳಿಸಿದ ವಿವರ ಶ್ರೀಮದ್ ಭಾಗವತದಲ್ಲಿ ಬಂದಿದೆ. ಕಾಳಿಂಗನಂತಹ ಮಹಾವಿಷ ಸರ್ಪವನ್ನು ನಿಗ್ರಹಿಸುವ ಮೂಲಕ ತಾನು ಅಮೃತ ಸ್ವರೂಪನಾದವನು ಎಂಬ ವಿಶೇಷ ಪ್ರಮೇಯವನ್ನು ಲೋಕಕ್ಕೆ ಸಾರಿದ ಅನ್ನುವ ಭಾವವನ್ನು ಹೇಳ್ತಾ ಇದ್ದಾರೆ. ಕಾಳಿಂಗ ಮೃತ್ಯುವಿನ ಸಂಕೇತ. ಕಾಳಿಂಗನನ್ನು ಮರ್ದಿ ಶ್ರೀಕೃಷ್ಣ ಹಿರಿಮೆ ಅವನು ಮೃತ್ಯು ಪರಿಹಾರಕ ಅನ್ನೋದು ಸೂಚಕವಾಗಿದೆ. ಈ ರೀತಿಯಾಗಿ ಕಾಳಿಂಗ ಮರ್ದನ ಎಂಬುದಕ್ಕೆ ವಾಸಿಷ್ಠ ಕೃಷ್ಣ ರೂಪದಿಂದ ಮಹಾಭಾರತಾದಿ ಗ್ರಂಥಗಳ ರಚನೆಯ ಮೂಲಕ ಸಜ್ಜನರ ಸಂಶಯ ವಿಪರ್ಯಗಳನ್ನು ಪರಿಹರಿಸಿ ಉದ್ಧರಿಸುವನು ಎಂಬ ವ್ಯಾಸಪರವಾದ ವಿಶೇಷಾರ್ಥವು ಇಲ್ಲಿ ಬರುತ್ತೆ. ಅಮಿತ ಅಂದರೆ ಮಿತಿಯುಳ್ಳವನು ಮಿತನಾಗಿದ್ದ. ಶ್ರೀಹರಿಗೆ ದೇಶತಃ ಕಾಲತಃ ಹಾಗೂ ಗುಣತಃ ಮಿತಿ ಇಲ್ಲದಿರುವುದರಿಂದ ಅವನು ಅಮಿತನಾಗಿದ್ದಾನೆ. ಕರುಣಾಪಾಂಗ, ಅಪಾಂಗ ಅಂದರೆ ಕುಡಿನೋಟ. ಪರಮಾತ್ಮ ತನ್ನ ಭಕ್ತರನ್ನು ತನ್ನ ಕರುಣೆಗೆ ತುಂಬಿದ ಕುಡಿನೋಟದಿಂದ ನೋಡಿ ಅನುಗ್ರಹಿಸ್ತಾನೆ ಅಂತ ಹೇಳ್ತಾ ಇದ್ದಾರೆ. ಕೇವಲ ಕುಡಿನೋಟದಿಂದಲೇ ಸೃಷ್ಟಿ ಸಂಹಾರ ಸಕಲ ಕಾರ್ಯಗಳನ್ನು ಮಾಡುವ ಶ್ರೀಹರಿಯು ಸರ್ವೋತ್ತಮ ಅಂತ ಹೇಳ್ತಾ ಇದ್ದಾರೆ. ತನ್ನ ಕುಡಿನೋಟದಿಂದಲೇ ರಮಾ ಬ್ರಹ್ಮಾದಿಗಳಿಗೆ ವಿಶೇಷವಾದ ಅನುಗ್ರಹವನ್ನು ಮಾಡುತ್ತಾನೆ. ಈ ರೀತಿಯಾಗಿ ದ್ವಾದಶ ಸ್ತೋತ್ರದಲ್ಲೂ ಬಂದಿದೆ. ಶ್ರೀ ನರಸಿಂಹ, ಶ್ರೀ ಅಂದರೆ ಮಹಾಲಕ್ಷ್ಮಿ, ನರಸಿಂಹ ಅಂದರೆ ನರಸಿಂಹ ಅಂದರೆ ನರಸಿಂಹದೇವರು. ಇದರಿಂದ ಶ್ರೀ ನರಸಿಂಹ ಎಂಬುದಕ್ಕೆ ಲಕ್ಷ್ಮೀ ನರಸಿಂಹ ಅಂತ ಅರ್ಥ. ನರ ಅಂದರೆ ಪುರುಷ, ಪುರುಷರಲ್ಲಿ ಸಿಂಹ ಅಂದರೆ ಶ್ರೇಷ್ಠನಾದವನು, ಪುರುಷೋತ್ತಮ. ಹೀಗೆ ಒಟ್ಟು 12 ವಿಶೇಷಣಗಳಿಂದ ಪರಮಾತ್ಮನ ಬಗೆ ಬಗೆಯ ಹಿರಿಮೆಗಳನ್ನು ಈ ಪದ್ಯದಲ್ಲಿ ತಿಳಿಸ್ತಾ ಇದ್ದಾರೆ.
दाशरथि वैकुण्ठनगर निवास त्रय जगदीश पाप विनाश परम विलास हरि सर्वेश देवेश वासुदेव दिनेश शत ಸಂಕಾಶ ಯದುಕುಲ ವಂಶ ತಿಲಕ ಪರಾಶರಾನತ ದೇವ ರಕ್ಷಿಸು ನಮ್ಮ ನನವರತ. ದಶರಥ ಪುತ್ರನಾಗಿ ಅವತರಿಸಿದ ಶ್ರೀರಾಮನೇ, ವೈಕುಂಠವೆಂಬ ನಗರದಲ್ಲಿ ನೆಲೆಸಿರುವವನೇ, ಮೂರು ಲೋಕಗಳಿಗೆ ಒಡೆಯನೇ, ಸಕಲ ಪಾಪಗಳನ್ನು ಸಂಪೂರ್ಣವಾಗಿ ಪರಿಹರಿಸುವವನೇ, ಅತ್ಯಂತ ಶ್ರೇಷ್ಠವಾದ ಲೀಲೆಯಿಂದ ಕೂಡಿದವನೇ, ಶ್ರೀಹರಿಯೇ, ಸಕಲರಿಗೂ ಒಡೆಯನೇ, ದೇವತೆಗಳ ಸ್ವಾಮಿಯೇ, ವಾಸುದೇವನೇ, ನೂರಾರು ಸೂರ್ಯರ ಕಾಂತಿಯುಳ್ಳವನೇ, ಯದುಕುಲಕ್ಕೆ ಹಾಗೂ ಆ ವಂಶಕ್ಕೆ ತಿಲಕಪ್ರಾಯನಾದವನೇ, ಪರಾಶರ ಮುನಿಯಿಂದ ವಂದಿತನಾದವನೇ, ದೇವದೇವನೇ ನಮ್ಮನ್ನು ಅನವರತ ರಕ್ಷಿಸು ಅಂತ ಹೇಳ್ತಾ ಇದ್ದಾರೆ. ಈ ಪದ್ಯದಲ್ಲಿಯೂ ಶ್ರೀರಾಮ ಹಾಗೂ ಶ್ರೀಕೃಷ್ಣನ ರೂಪಗಳ ವರ್ಣನೆಯನ್ನು ಮುಂದುವರಿಸಿದ್ದಾರೆ ದಾಸರು. ದಾಶರಥಿ ಅಂದರೆ ದಶರಥನ ಪುತ್ರನಾಗಿ ಅವತರಿಸಿದ ಪರಮಾತ್ಮ ಶ್ರೀರಾಮ ರೂಪ. ಲಕ್ಷ್ಮಣ, ಭರತ, ಶತ್ರುಘ್ನರು ಸಹ ದಶರಥನ ಪುತ್ರರೇ. ಆದರೂ ಅಸಾಧಾರಣ್ಯೇನ ವ್ಯಪದೇಶ ಭವಂತಿ, ನ್ಯಾಯದಿಂದ ಪ್ರಧಾನ ಎಂಬ ಕಾರಣದಿಂದ ದಾಶರಥಿ ಅಂತ ಹೇಳಿದ್ದಾರೆ. ದಶರಥನು ಸ್ವರೂಪ ಸ್ವಯಂಭೂಮನು. ಅವನ ವಿಶೇಷ ತಪಸ್ಸಿಗೆ ಮೆಚ್ಚಿ ಪರಮಾತ್ಮ ಪುತ್ರತ್ವೇನ ಅವತರಿಸಿ ದಾಶರಥಿ ಅಂತ ಅನಿಸಿಕೊಂಡ. ಇದರಿಂದಾಗಿ ದಶರಥನ ಕೀರ್ತಿ ಅಮರವಾಯಿತು ಅಂತ ಹೇಳ್ತಾ ಇದ್ದಾರೆ. ವೈಕುಂಠ ನಗರ ನಿವಾಸ. ವೈಕುಂಠವು ಪರಮಾತ್ಮನ ಪ್ರಧಾನವಾದ 3 ನೆಲೆಗಳಲ್ಲಿ ಒಂದು. ಶ್ವೇತದ್ವೀಪ, ಅನಂತಾಸನ ಇವೆರಡು. 3ನೇದು ವೈಕುಂಠ. ವೈಕುಂಠವು ಪ್ರಳಯ ಕಾಲದಲ್ಲೂ ಸಹ ನಾಶವಾಗದ ನಿತ್ಯ ಲೋಕವಾಗಿದೆ. ಬ್ರಹ್ಮಶಿವ ಮೊದಲಾದ ಲೋಕಗಳು ಪ್ರಳಯ ಕಾಲದಲ್ಲಿ ಉಳಿಯೋದಿಲ್ಲ. ವೈಕುಂಠವು ನಿತ್ಯ ಲೋಕವಾದ್ದರಿಂದಲೇ ಅಲ್ಲಿಗೆ ಹೋದವರು ಸಹ ಸದಾ ಅಲ್ಲಿಯೇ ಉಳಿಯುವಂತಾಗುವರು ಎಂಬುದು ವಿಶೇಷ. ಗೀತೆಯ 15:4 ಹೇಳಿ ಯದ್ಗತಾತ್ಮನ ನಿವರ್ತಂತೆ ತದ್ಧಾಮ ಪರಮಮ್ಮಮ. ಈ ವಿಶೇಷಾರ್ಥವನ್ನು ಸೂಚಿಸಲೆಂದು ವೈಕುಂಠ ನಗರ ನಿವಾಸ ಅಂತ ಹೇಳ್ತಾ ಇದ್ದಾರೆ. ಶ್ರೀರಾಮನ ರಾಜಧಾನಿ ಅಯೋಧ್ಯ ನಗರ. ಅದು ಶ್ರೀರಾಮನ ಸನ್ನಿಧಿಯಿಂದಾಗಿ ವೈಕುಂಠದಂತೆ ಕಂಗೊಳಿಸುತ್ತಿತ್ತು ಅಂತ ಹೇಳ್ತಾರೆ. ಮಹಾಭಾರತದ ನಿರ್ಣಯದಲ್ಲಿ ಹೇಳಿದ್ದಾರೆ. ಇದರಂತೆ ವೈಕುಂಠದಲ್ಲಿ ಶೋಭಿಸುವ ಅಯೋಧ್ಯ ನಗರ ನಿವಾಸಿ ಅಂತ ಅರ್ಥವನ್ನು ಇಲ್ಲಿ ತಿಳ್ಕೋಬೋದು. ತನ್ನ ನಿವಾಸದಿಂದಾಗಿ ಅಯೋಧ್ಯೆಯಂತಹ ಭೂಲೋಕದ ನಗರಕ್ಕೂ ವೈಕುಂಠದ ಶೋಭೆಯ ಕೊಟ್ಟ ಹಿರಿಮೆ ಶ್ರೀರಾಮನದು ಹೇಳ್ತಾ ಇದೆ. ಕೃಷ್ಣ ರೂಪದಲ್ಲಿ ಹೀಗೆ ದ್ವಾರಕೆಯಂಥ ಅದ್ಭುತ ನಗರವನ್ನು ನೆಲೆಸಿ ವೈಕುಂಠವನ್ನೇ ಧರೆಗಿಳಿಸಿದ ಹಿರಿಮೆ ಪರಮಾತ್ಮನದು ಅಂತ ಹೇಳ್ತಾ ಇದ್ದಾರೆ. ತ್ರೈಜಗದೀಶ, 3 ಲೋಕಗಳಿಗೆ ಒಡೆಯ. ಸ್ವರ್ಗ, ಮರ್ತ್ಯ ಹಾಗೂ ಪಾತಾಳ ಇವು 3 ಲೋಕಗಳು. ಸ್ವರ್ಗ ಎಂಬ ಮೇಲಿನ ಭುವ ಮೊದಲಾದ 6 ಲೋಕಗಳು. ಪಾತಾಳವಿಂದ ಅತಳ ವೇತಳ ಮೊದಲಾದ ಕೆಳಗಿನ ಲೋಕಗಳು. ಇದರಿಂದ ಶ್ರೀರಾಮನು ಕೇವಲ ಕೋಸಲ ದೇಶ ಅಥವಾ ಭೂಲೋಕದ ರಾಜನಾಗದೆ ಸಮಸ್ತ ವಿಶ್ವಕ್ಕೆ ಒಡೆಯನಾದವನು ಅಂತ ವಿಶೇಷಾರ್ಥವನ್ನು ಹೇಳ್ತಾ ಇದ್ದಾರೆ. ಶ್ರೀರಾಮನು ರಾಜ್ಯಭಾರ ನಡೆಸಿದಾಗ ಬ್ರಹ್ಮಾತಿ ದೇವತೆಗಳೆಲ್ಲ ತಮ್ಮ ಮೂಲ ರೂಪಗಳಿಂದಲೇ ಶ್ರೀರಾಮನ ಬಳಿಗೆ ಬಂದು ಪರಮ ಭಕ್ತಿಯಿಂದ ನಮಸ್ಕರಿಸುತ್ತಿದ್ದ ವಿವರ ಇದನ್ನು ದೃಢಪಡಿಸಿದ್ದಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯ 9ನೇ ಅಧ್ಯಾಯ 12ನೇ ಶ್ಲೋಕದಲ್ಲಿ. ಸ ಬ್ರಹ್ಮರುದ್ರ ಮರುಕದರ್ಕ ದಿವಾಕರಾದಿ ಮೂರ್ಧನ್ಯ ರತ್ನ ಪರಿಘಟ್ಟಿತ ಪಾದಪೀಠ ಅಂಥೇಳಿ. ಜಗತ್ತೆಂಬುದಕ್ಕೆ ವಾಯು ಎಂದು ಹೆಸರಿದೆ. ತ್ರೈಜಗತ್ತು ಎಂದರೆ ವಾಯುದೇವರ, ಹನುಮ, ಭೀಮ, ಮಧ್ವ ಎಂಬ ರೂಪಗಳಿಗೂ ಒಡೆಯನಾಗಿದ್ದಾನೆ. ಅಂದರೆ ಶ್ರೀರಾಮ ರೂಪದಿಂದ ಹನುಮದ್ ರೂಪಕ್ಕೂ, ಶ್ರೀಕೃಷ್ಣ ರೂಪದಿಂದ ಭೀಮ ರೂಪಕ್ಕೂ, ವ್ಯಾಸ ರೂಪದಿಂದ ಮಧ್ವ ರೂಪಕ್ಕೂ ಒಡೆಯನಾಗಿದ್ದಾನೆ ಪರಮಾತ್ಮ. ಪಾಪ ವಿನಾಶ, ಪಾಪಗಳಿಗೆ ಸಂಪೂರ್ಣವಾದ ನಾಶವನ್ನು ಉಂಟು ಮಾಡುವನು ಅಂತ ಅರ್ಥ. ಪರಮಾತ್ಮ ಅನಾದಿಕಾಲ ಸಂಚಿತವಾದ ಸಕಲ ಪಾಪಗಳ ನಾಶವಾಗುವುದು ಪರಮಾತ್ಮನ ಸಾಕ್ಷಾತ್ ದರ್ಶನದಿಂದ ಅಂತ ಹೇಳಿದ್ದಾರೆ. ಅದರಲ್ಲಿ ಬ್ರಹ್ಮಸೂತ್ರ ತಿಳಿಸಿಕೊಟ್ಟಿದ್ದಾರೆ. ಅದನ್ನೇ ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾಮ್ಯ ಜಸ್ರ ಮಶುಭಾನಾಸುರೇಶ್ವೇನ ಯೋನಿಷ್ವೇವ ಯೋನಿಷು ಆಸುರಿಂ ಯೋನಿ ಮಾಪನ್ನ ಮೂಢಾ ಜನ್ಮಸು ಮಾಮ ಪ್ರಾಪ್ಯೈವ ಕೌಂತೆಯ ತಥೋ ಯಾಂತ್ಯಧಮಾಂ ಗತಿಂ ಅಂತ ಹೇಳಿದ್ದಾನೆ. ಪರಮಾತ್ಮ ಸಕಲ ಪಾಪಗಳನ್ನು ನಾಶ ಮಾಡಿ ತನ್ನ ಭಕ್ತರಿಗೆ ಸಾಕ್ಷಾತ್ ದರ್ಶನ ಕೊಟ್ಟು ಆ ದರ್ಶನದ ಪಾಪದ ನಾಶ ಮಾಡಿ
ಅವರಿಗೆ ಅನುಗ್ರಹ ಮಾಡ್ತಾನೆ. ಪರಮ ವಿಲಾಸ ಅಂತ ಹೇಳ್ತಾ ಇದ್ದಾರೆ. ವಿಲಾಸ ಅಂದರೆ ಕ್ರೀಡೆ. ಪರಮಾತ್ಮ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯ ಮೊದಲಾದ ಕಾರ್ಯಗಳು ಸಹ ತನ್ನ ಸ್ವಂತ ಪ್ರಯೋಜನಕ್ಕಾಗಿ ಅಲ್ಲದೆ ಕೇವಲ ಲೋಕಹಿತಕ್ಕಾಗಿ ಮಾತ್ರ ಮಾಡ್ತಾನೆ. ಅವನಿಗೆ ಇದು ಕ್ರೀಡೆ ಅಂಥೇಳಿ ಶಾಸ್ತ್ರ ಹೇಳ್ತಾ ಇದೆ. ಅವನ ಪ್ರತಿಯೊಂದು ಕಾರ್ಯವೂ ಸಹ ಅದರಂತೆ ಕೇವಲ ಕ್ರೀಡೆಯಾಗಿದೆ. ಆ ಕ್ರೀಡೆಯು ಸ್ವಾಭಾವಿಕವಾಗಿರುವುದರಿಂದ ಅವನ ವಿಲಾಸವು ಪರಮ ವಿಲಾಸ ಅಂತ ಅನಿಸ್ಕೊಳ್ತಾ ಇದೆ. ಇತರರಿಗೆ ಆಗದ ಎಂತಹ ಮಹತ್ ಕಾರ್ಯಗಳನ್ನು ಸಹ ಕೇವಲ ತನ್ನ ಭ್ರೂವಿಲಾಸದಿಂದಲೇ ಲೀಲಾಜಾಲವಾಗಿ ಮಾಡುವವನು ಅಂತ ಅರ್ಥವೂ ಇದರಲ್ಲಿದೆ. ನೋಡ್ರಿ, ಒಂದೊಂದು ಶಬ್ದದಲ್ಲಿ ಎಷ್ಟು ಅರ್ಥವನ್ನಿಟ್ಟಿದ್ದಾರೆ. ಅಂತಹ ಪರಮಾತ್ಮ ಎಲ್ಲ ಇನ್ನು ಮುಂದೆ ಶಬ್ದಗಳಿವೆ, ಹರಿ ಇತ್ಯಾದಿಗಳೆಲ್ಲ. ಹರಿ, ಸರ್ವೇಶ, ದೇವೇಶ, ವಾಸುದೇವ ಇತ್ಯಾದಿ. ಅವುಗಳನ್ನು ನಾಳಿನ ದಿವಸ ನೋಡೋಣಂತೆ. ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪಟ್ಟಿ ಸಕಲ ಸಿದ್ಧಿಗಳ ಬತ್ತಿಗೊಳ್ಳಿಸಿ ವಿನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.